ಕಿಚ್ಚ ಸುದೀಪ್ ಅವರು ಸಾಮಾನ್ಯವಾಗಿ ಡ್ಯಾನ್ಸ್ ಮಾಡಲ್ಲ. ಒಂದು ವೇಳೆ ಮಾಡಿದ್ರೆ ನಾಳೆ ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಟ್ರೆಂಡ್. ಕಿಚ್ಚ ಸುದೀಪ್ ಅವರ ಉಕ್ ಸ್ಟೆಪ್ ನೋಡಿ ಜಲಗಾರ ಜೈಲಿನಲ್ಲಿ ರೀಲ್ಸ್ ಮಾಡ್ತಿದ್ದಾರೆ ಏಕೆ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ನಿನ್ನೆ ತಾನೇ ಮಾರ್ಕ್ ಸಿನಿಮಾದ ಕಡೆಯಿಂದ ಫಸ್ಟ್ ಸಿಂಗಲ್ ಸಾಂಗ್ ರಿಲೀಸ್ ಮಾಡಿದ್ರು. ಸೈಕೋ ಸೈತಾನ್ ಎಂಬ ಹಾಡಿಗೆ ಕಿಚ್ಚ ಸುದೀಪ್ ಅವರು ಮೈ ಕೊಡವಿ ಜಬರ್ದಸ್ತ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಡಿ. ಆದ್ರೆ ಈ ಹಾಡಿನ ಸಾಹಿತ್ಯ ಕೆಲವರಿಗೆ ಅಷ್ಟು ಬೇಗ ಅರ್ಥ ಆಗಿರಲ್ಲ. ಹೋಗ್ತಾ ಹೋಗ್ತಾ ಮುಂದೆ ಅರ್ಥ ಆಗುತ್ತೆ. ಇದು ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಈ ಹಾಡಿನಲ್ಲಿ ಕನ್ನಡ, ತಮಿಳ್, ಇಂಗ್ಲಿಷ್ ಪದಗಳನ್ನು ಮಿಕ್ಸ್ ಮಾಡಿ ಈ ಹಾಡಿಗೆ ಸಾಹಿತ್ಯ ಬರ್ದಿದ್ದಾರೆ ನಮ್ಮ ಭಂಡಾರಿ ಅಣ್ಣ. ಅಜನೀಶ್ ಲೋಕನಾಥ್ ಅವರ ಬಿಜಿಎಂ, ವಿಜಯ್ ಪ್ರಕಾಶ್ ಅವರ ವಾಯ್ಸ್, ಕಿಚ್ಚ ಸುದೀಪ್ ಅವರ ಡ್ಯಾನ್ಸ್ ಟಾಪ್ ನಾಚ್. ಕೆಲವೇ ದಿನಗಳಲ್ಲಿ ಜಲಗಾರ ಜೈಲಿನಲ್ಲಿ ಈ ಹಾಡಿಗೆ ರೀಲ್ಸ್ ಮಾಡೋದಂತೂ ಪಕ್ಕ. ಯಾಕಂದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಮಂದಿ ಈ ಹಾಡಿಗೆ ಜಬರ್ದಸ್ತ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ, ರೀಲ್ಸ್ ಮಾಡ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈ ಸಿನಿಮಾದಲ್ಲಿ ಅಜಯ್ ಮಾರ್ಕಂಡೇಯ ಒಬ್ಬ ಪೊಲೀಸ್ ಆಫೀಸರ್, ಮ್ಯಾಡ್ ವೈಲೆಂಟ್. ಈ ಕ್ಯಾರೆಕ್ಟರ್ ಗೆ ತಕ್ಕಂತೆ ಮಾಸ್ ಎಲಿವೇಶನ್ ಕೊಟ್ಟು ಈ ಹಾಡಿನಲ್ಲಿ ಸಾಹಿತ್ಯ ಬರ್ದಿದ್ದಾರೆ. ಲೂಪ್ ಅಲ್ಲಿ ಕೇಳಿದ್ರೆ ಒಳ್ಳೆ ಕಿಕ್ ಕೊಡುತ್ತೆ. ಕೆಲವರಿಗೆ ಇಷ್ಟ ಆಗಬಹುದು, ಇನ್ನು ಕೆಲವರಿಗೆ ಕಷ್ಟ ಆಗಬಹುದು. ಆದ್ರೆ ನನಗಂತೂ ಇಷ್ಟ ಆಯ್ತು. ಈ ವಯಸ್ಸಿನಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಮೈ ಕೊಡುವಿ ಡ್ಯಾನ್ಸ್ ಮಾಡಿದ್ದಾರೆ ಅಂದ್ರೆ ಅವರ ಡೆಡಿಕೇಶನ್, ಅವರ ಎನರ್ಜಿ ಯಾವ ಲೆವೆಲ್ ಗೆ ಇದೆ ಅಂತ ಈ ಹಾಡಿನಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಈ ಹಾಡು ಯೂಟ್ಯೂಬ್ ನಲ್ಲಿ ನಂಬರ್ 1 ಟ್ರೆಂಡಿಂಗ್ ನಲ್ಲಿದೆ. ಕನ್ನಡಕ್ಕಿಂತ ತೆಲುಗು ಮಹಾಪ್ರಭುಗಳು ಈ ಹಾಡಿಗೆ ಫಿದಾ ಆಗೋಗಿದ್ದಾರೆ. ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಮಾಸ್ ಅವತಾರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಅದಕ್ಕೆ ತಕ್ಕಂತೆ ಸಾಹಿತ್ಯನೂ ಇರುತ್ತೆ, ಅದಕ್ಕೆ ತಕ್ಕಂತೆ ಡೈಲಾಗುಗಳು ಇರುತ್ತೆ. ಒಟ್ಟಾರೆಯಾಗಿ ಸೈಕೋ ಸೈತಾನ್ ಹಾಡು ಅಜನೀಶ್ ಲೋಕನಾಥ್ ಅವರ ಬಿಜಿಎಂ ಟಾಪ್ ನಾಚ್ ಅಂತಾನೆ ಹೇಳ್ಬಹುದು. ಆದ್ರೆ ಸದ್ಯಕ್ಕೆ ಈ ಹಾಡು ಯೂಟ್ಯೂಬ್ ನಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ಯಾಕಂದ್ರೆ ಈ ಹಾಡನ್ನು ಪ್ರೈವೇಟ್ ಗೆ ಹಾಕಿದ್ದಾರೆ. ಮೋಸ್ಟ್ಲಿ ಟೆಕ್ನಿಕಲ್ ಇಶ್ಯೂ ಇರಬಹುದು. ಅದನ್ನು ಸರಿ ಮಾಡಿ ಮತ್ತೆ ರೀ ಅಪ್ಲೋಡ್ ಮಾಡ್ತಾರೆ. ಕನ್ನಡ ವರ್ಷನ್ ನಲ್ಲಿ ಮಾತ್ರ ಈ ಸಮಸ್ಯೆ ಕಾಣಿಸಿಕೊಂಡಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.